ಶುಭಾಶಯಗಳು. ಮೊದಲನೇದಾಗಿ ನಿಮಗೆ ವೇದಿಕೆ ಮೇಲೆ ಮಂಜುನಾಥ್ ಅವರೇ, MLC ಆದ ಅನಿಲ್ ಕುಮಾರ್ ಅವರೇ, ಗಣೇಶನ್ ಅವರೇ, ಮುನ್ರಾಜಣ್ಣ ಅವರೇ, ಸುರೇಶ್ ಅವರೇ ಮತ್ತೆ ರಾಜೇಂದ್ರ ಅವರೇ, ವೇದಿಕೆ ಮುಂದೆ ಇರುವ ಎಲ್ಲ ಪತ್ರಿಕಾ ಮಾಧ್ಯಮ ಹಿರಿಯರೇ, ಯಾಕಂದ್ರೆ ನೀವೆಲ್ಲರೂ ನನಗೆ ದೊಡ್ಡವರೇ, ಚಿಕ್ಕವರು ಈಗ ಅವ್ರಿಗೂ ನಾನು ದೊಡ್ಡವರೇ ಅಂತೀನಿ. ಯಾಕಂದ್ರೆ ನಿಮ್ಮ ಕೈಯಲ್ಲಿ ಪೆನ್ನಿದೆ, ಪೆನ್ ಇಸ್ ಮೈಟಿಯರ್ ದೆನ್ ಸ್ವರ್ಡ್ ಅಂತಾರೆ. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅದು ನಿಮ್ಗೆಲ್ಲ ಗೊತ್ತಿರುತ್ತೆ. ಪೆನ್ ಇಸ್ ಮೈಟಿಯರ್ ದೆನ್ ಸ್ವರ್ಡ್ ಅಂತ. ಯಾವ್ದಾದ್ರೂ ಕೆಲಸ ಆಗ್ಬೇಕಂದ್ರೆ ಮಾಧ್ಯಮ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ ಇವೆರಡೂ ಬಹಳ ಇಂಪಾರ್ಟೆಂಟ್. ಈಗಾಗಲೇ ಸುರೇಶ್ ಅವರು ಹೇಳ್ತಾ ಇದ್ರು, ನೀರಾವರಿ ಹೋರಾಟದಲ್ಲಿ ಪತ್ರಿಕಾ ಸಾಧ್ಯತೆಗಳು ಏನೇನಾಗಿತ್ತು ಅಂತ. ಜರ್ಗೋಳ್ ಡ್ಯಾಮ್ ಮಾತ್ರ ಆಗ್ಬೇಕಾದ್ರು, KC ವ್ಯಾಲಿ ನೀರಾದ್ರೂ ಆಗ್ಲಿ, ಇವೆಲ್ಲ ಬರ್ಬೇಕಂದ್ರೆ ನೀವು ಏನ್ ರಿಪೋರ್ಟ್ಸ್ ಮಾಡಿದ್ರು, ನೀವೇನು ಮಾಧ್ಯಮದಲ್ಲಿ ಬಂದು ಆಗಿದ್ದ ಶಾಸಕರು ಶ್ರೀನಿವಾಸ್ ಗೌಡ್ರು ಒತ್ತಡ ತಗೊಂಡು ಆ ಯರಗೋಳ್ ಡ್ಯಾಮ್ ಏನ್ ಮಾಡ್ಬೇಕಾಗಿದ್ದೋ ಅದನ್ನು ನಿಜವಾಗ್ಲೂ ಅದು ನಿಮ್ಮ ದಿಸ್ ಇಸ್ ಯಾರ್ ಕಾಂಟ್ರಿಬ್ಯೂಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆ ಶ್ರೀನಿವಾಸ್ ಗೌಡ್ರು ಏನು ಒಂದು ಆಗ ಶಾಸಕರಿದ್ದಾಗ ಮತ್ತೆ ಮಂತ್ರಿಗಳಿದ್ದಾಗ ಏನು ಒಂದು ಜವಾಬ್ದಾರಿ ತಗೊಂಡಿದ್ದು ಹಾಗೆ ಆಗ್ಬೇಕು ಅಂದಾಗ ಏನು ಒಂದು ಸುಮಾರು 15 ವರ್ಷ ಆದ್ಮೇಲೆ ಅದು ಯರಗೋಳ್ ಡ್ಯಾಮ್ ಆಗಿತ್ತು. ಅದಕ್ಕೆ ಅದು ನಿಮ್ಮ ಪಾತ್ರ ಬಹಳ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಾದ್ಮೇಲೆ ನೀವು ಶಾಶ್ವತ ನೀರಾವರ ಹೋರಾಟ ಎಲ್ಲ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶುರು ಮಾಡಿದ್ರು, ನೀವು ಪ್ರತಿದಿನ ರಿಪೋರ್ಟ್ಸ್ ಕೊಡ್ತಾ ಇದ್ರಿ. ಒಂದೇ ಪೇಜೆ ಮಾಡ್ಬಿಟ್ಟಿದ್ರಿ, ಒಂದು ದಾಖಲೆ ಮಾಡ್ಬಿಟ್ಟಿದ್ರಿ. ದಿನ 1, ದಿನ 2, 3ನೇ ದಿನ, 4ನೇ ದಿನ ಅಂತ ಅದನ್ನ ನಡ್ಸ್ಕೊಂಡು ಹೋದಾಗ ಯಾರ್ಯಾರು ಏನೇನು ಮಾತುಗಳಾಡಿದ್ರು ಅಂತ ಅದನ್ನು ನೀವು ರಿಪೋರ್ಟ್ ಮಾಡ್ತಾನೆ ಇದ್ರಿ. ನಮ್ಮೂರ್ದು ಬಂದಾಗ ನಾನು ಅವತ್ತು ಹೇಳಿದ್ದೆ, ಅವಾಗಿಂದ ನಾನು ರಾಜಕೀಯದಲ್ಲಿ ಇರ್ಲಿಲ್ಲ. ನಮ್ಮೂರ್ನ ಕರ್ಕೊಂಡ್ ಬಂದಾಗ 1-2 ಮಾತು ಮಾತಾಡ್ಬೇಕು ಅಂತ. ಅದು ಆವತ್ತೇ ನನ್ನ ಮೇಲೆ ಗಲಾಟೆ ಮಾಡ್ಬಿಟ್ರು ಪ್ರೆಸ್ ಅವರು. ಏನ್ ಸರ್ ಹಿಂಗ್ ಹೇಳಿದ್ರಿ? ನಾನೇನ್ ಹೇಳಿದೆ ಅಂದ್ರೆ, ಅವತ್ತು KC ವ್ಯಾಲಿ ನೀರು ತಂದಾಗ ಅಂತರ್ಜಲ ಜಾಸ್ತಿ ಆಗುತ್ತೆ, ಒಪ್ಕೊಳ್ತೀನಿ. ಬಟ್ ದೇರ್ ಆರ್ ಸರ್ಟನ್ ಫಾಲ್ಟ್ಸ್ ಆರ್ ಡಿಫಾಲ್ಟ್ಸ್ ಆಗಬಹುದು. ಕ್ವಾಲಿಟಿ ಆಫ್ ವಾಟರ್ ಹೆಂಗಿರುತ್ತೋ, ಬೆಳೆಗಳು ಹೆಂಗಾಗುತ್ತೋ, ಹೆಲ್ತ್ ಇಶ್ಯೂಸ್ ಹೆಂಗಾಗುತ್ತೋ ನಮ್ಗೆ ಗೊತ್ತಿಲ್ಲ. ಇದನ್ನು ಒಂದು ಮಾಹಿತಿ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಸಾರ್ವಜನಿಕರು. ಯಾಕಂದ್ರೆ ಇವಾಗ ಸದ್ಯ ಪರಿಸ್ಥಿತಿ ಏನಂದ್ರೆ ನೀರ್ ಬೇಕು. ಸೊ ನೀರ್ ಎಲ್ಲಿಂದ ಬರುತ್ತೆ ಏನೋ ಅಂತ ಗೊತ್ತಿಲ್ಲ ನಮ್ಗೆ, ಬಟ್ ನೀರು ಬರ್ತಾ ಇದೆ, ಅದು ಖುಷಿಯಲ್ಲಿದ್ದೀವಿ. ಬಟ್ ಸೆಕೆಂಡ್ ಸ್ಟೆಪ್ ಇದಾಗಬಹುದು ಅಂತ ಒಂದು ಮಾತು ಹೇಳಿದ್ದೆ. ಆವಾಗಲೇ ಗಲಾಟೆ ಮಾಡಿದ್ರು ನನ್ನ ಮೇಲೆ, ನೀರಾವರಿ ಹೋರಾಟದವರು ಗಲಾಟೆ ಮಾಡಿದ್ರು ಪತ್ರಿಕಾ ಮಾಧ್ಯಮದಲ್ಲಿ ನಾವಾಗಿದ್ದಾಗ. ಯಾಕೆ ನಾನು ಇನ್ನ ಅವಾಗ ನಾನು ಪಾಲಿಟಿಕ್ಸ್ ಅಲ್ಲಿ ಇರ್ಲಿಲ್ಲ, ರಾಜಕೀಯದಲ್ಲಿ ಇರಲಿಲ್ಲ. ಬಟ್ ಇವತ್ತು ಒಂದಷ್ಟು ಜನ ಅದನ್ನ ವಾದ ವಿವಾದ ನಡೀತಾನೆ ಇದೆ. ನಾವು ಅದು ಒಂದು ಮಟ್ಟದಲ್ಲಿ ಇದ್ರೆ, ಬಟ್ ಎಲ್ಲೋ ಒಂದು ಕಡೆ ಆ ನೀರು ಬರಲಿಲ್ಲ ಅಂತ, KC ವ್ಯಾಲಿ ನೀರು ಬರಲಿಲ್ಲ ಅಂದ್ರೆ ಇವಾಗ ಏನಾಗಿರೋ ರೈತರು ಏನಿದಾರೋ ಇಂತಹ ಪರಿಸ್ಥಿತಿಯಲ್ಲಿ ಇರೋಕೆ ಆಗ್ತಾ ಇರಲಿಲ್ಲ. ಬಟ್ ಒಂದಷ್ಟು ಜನ ರೈತರು ಇವಾಗ ಅದ್ರ ಬಗ್ಗೆ ನೋಡ್ತಾರೆ, ಇಲ್ಲ ನೀರು ಕ್ವಾಲಿಟಿ ಚೆನ್ನಾಗಿಲ್ಲ ಅದು ಇದು ಅಂತ. ಅದನ್ನ ಇವಾಗ ವಿಚಾರ ಮಾಡೋದು ಬೇಡ. ಬಟ್ ಮಾಧ್ಯಮ ಏನು ಹೇಳಿತ್ತೋ, ಏನು ಮಾಡ್ತೋ, ನೀವು ಪ್ರೆಸ್ ಅಲ್ಲಿ ಏನು ತಂದ್ರೋ, ಅದು ಒತ್ತಡದ ಮೇಲೆ ಆಗಿನ ಮಂತ್ರಿಗಳು, ಆಗಿನ ಶಾಸಕರು, ಆಗಿನ ಮುಖ್ಯಮಂತ್ರಿಗಳು ನಮ್ಗೆ ನೀರು ತಂದುಕೊಟ್ರು. ಅದು ಒಂದು ಖುಷಿಯಾದ ಸಂಗತಿ. ನೀವೊಂದು ಇದು ಕೊಟ್ಟಿದ್ರೆ ಅದು ನಾನು ಓದಕ್ಕಾಗ್ಲಿಲ್ಲ. MLA ಸಾಹೇಬ್ರೆ ಓದ್ತಾ ಇದ್ದಾರೆ, ಮೋಸ್ಟ್ಲಿ ಅವರೇ ಉತ್ತರ ಕೊಡ್ತಾರೆ ಎಲ್ಲ. ಮೋಸ್ಟ್ಲಿ ನಿಮ್ದೆ ಏನೇನಿದೆ ಹೇಳ್ಬಿಡೋಣ, ಹಂಗ ಹೇಳ್ಬಿಡ್ತೀನಿ. ಹಾ, ರೈಲ್ವೆ ಲೈನ್ ನಾನಂತೂ ಸಿದ್ಧವಾಗಿದ್ದೀನಿ. ರಾಜ್ಯ ಸರ್ಕಾರ ಜಮೀನು ಕೊಡಬೇಕು, ಅದು ಸುಮಾರು 6 ತಿಂಗಳಿಂದ ಕೇಳ್ತಾ ಇದ್ದೀನಿ. ಮೋಸ್ಟ್ಲಿ ಇನ್ನೊಂದು 2 ತಿಂಗಳಲ್ಲಿ ಜಮೀನು ಕೊಡಿಸಿದ್ರೆ ನಮ್ಮ ಕಡೆಯಿಂದ
ಏನು ಇದಿಲ್ಲ, ಸರ್ಕಾರದಲ್ಲಿ ಕಂಡೀಷನ್ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ 2012 ಅವಾಗ ಏನು ಪ್ರಪೋಸಲ್ ಕೊಟ್ಟಿದ್ರು, ಅವಾಗ 50% ಸ್ಟೇಟ್, 50% ಸೆಂಟ್ರಲ್ ಗೌರ್ಮೆಂಟ್ ಜಮೀನು ಮತ್ತೆ ಪ್ರಾಜೆಕ್ಟ್ ಅಂತಿದ್ರು. ಆದ್ರೆ ಇವಾಗ ಸೋಮಣ್ಣ ಸಾಹೇಬ್ರನ್ನ ಒಂದು ಡಿಸೆಂಬರ್ ಅಲ್ಲಿ ಕರ್ಕೊ ಬಂದಿತ್ತು. ಅವ್ರು ಹೇಳಿದ್ದಾರೆ, ಜಮೀನ್ ಕೊಡ್ಸು ನೀನು ಸ್ಟೇಟ್ ಗೌರ್ಮೆಂಟ್ ಇಂದ, ಪ್ರಾಜೆಕ್ಟ್ 100% ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ನಮ್ಮ ಶಾಸಕರು ಮತ್ತೆ MLC ಸಾಹೇಬ್ರು ಅಂತ ಹೇಳಿದ್ದಾರೆ, ಫಸ್ಟ್ ಒಂದು ಲೆಟರ್ ಬರ್ಸ್ಬಿಡು ಅಂತ. ಲೆಟರ್ ಬರ್ಸಕ್ಕೆ ಅದಾಗಲ್ಲ. ಯಾಕಂದ್ರೆ ಇದೇನಾದ್ರೂ ಲೆಟರ್ ಬಂದು ಒಂದು ಪೇಪರ್ ಅಲ್ಲಿ ಬಂದ್ಬಿಟ್ರೆ ಇದು ಇಡೀ ದೇಶದಲ್ಲಿರೋ ಪ್ರಾಜೆಕ್ಟ್ ಎಲ್ಲ ಹೀಗೆ ಮಾಡಿ ಅಂತ ಶುರು ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಒಂದು ಆ ಜಮೀನ್ ನೀವು ಕೊಡ್ತೇವೆ, ಮಿಕ್ಕಿದ್ದು 100% ಫಂಡಿಂಗ್ ಏನ್ ಸೆಂಟ್ರಲ್ ಗೌರ್ಮೆಂಟ್ ಇದೆಯೋ ಅದು ಮಾಡ್ತಾ ಜವಾಬ್ದಾರಿ ನಮ್ದು ಹೇಳಕ್ ಇಷ್ಟಪಡ್ತೀನಿ. ಬೇಕಾದ್ರೆ ನೀವು ಒಂದ್ಸತಿ ಸೋಮಣ್ಣ ಸಾಹೇಬ್ ಇಲ್ಲೇ ಬೆಂಗಳೂರಲ್ಲೇ ಮೀಟ್ ಮಾಡೋಣ. ಪತ್ರದಲ್ಲಿ ಬರಕ್ ಆಗಲ್ಲ, ಅದೊಂದು ರಿಕ್ವೆಸ್ಟ್ ಮಾಡ್ತಾರೆ ನಮ್ಗೆ, ಅದೊಂದು ಅವಕಾಶ ಮಾಡಿಕೊಟ್ರೆ ಆ ರೈಲ್ವೆ ಲೈನ್ ಒಂದು ಆಗ ಸೂಚನೆಗಳಿದೆ. ಇನ್ನೊಂದು ಸೆರಿಕಲ್ಚರ್ ಪಾರ್ಕ್ ಅಂತ ಏನಿದೆ, ಈಗಾಗಲೇ ಸಿದ್ಧಘಟ್ಟದಲ್ಲಿ ಆಲ್ರೆಡಿ ದೊಡ್ಡದಾಗಿ ಸೆರಿಕಲ್ಚರ್ ಕ್ಯಾಂಪ್ ಮಾಡ್ತಾರೆ, ಒಂದು ಪಾರ್ಕ್ ಮಾಡ್ತಾರೆ. ಬಟ್ ಏನಂದ್ರೆ ಇಲ್ಲಿ ಒಂದು ಮಾಡಬೇಕು ಅಂತ ಒಂದು ಮಾಹಿತಿ ಕೊಟ್ಟಿದ್ದೀನಿ. ಇಲ್ಲಿ ಮತ್ತೆ ಜಮೀನು ನಮಗೆ ಹೈವೇಲ್ಲೇ ಕೊಡಿ ಅಂತ ಕೇಳಿದ್ದೀನಿ. ಸಮೃದ್ಧಿ ಮಂಜುನಾಥ್ ಅವರು ಮತ್ತೆ ಅವ್ರ ಜೊತೆ ಮಾತಾಡಿದ, ಮತ್ತೆ ಪುತ್ತೂರಣ್ಣ ಅವ್ರ ಮಾತಾಡಿದಾಗ ನಾಗರಾಜ ಸರ್ಕಲ್ ಅಲ್ಲಿ 11 ಎಕರೆ ಜಮೀನಿದೆ, ಅದನ್ನ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಪ್ರಾಜೆಕ್ಟ್ ಒಂದು ರೆಡಿ ಆಗ್ತಾ ಇದೆ, ಸುಮಾರು 1 ವರ್ಷದಿಂದ ನಡೀತಾ ಇದೆ. ಬಟ್ ಏನಂದ್ರೆ ಅದನ್ನ ಸ್ವಲ್ಪ ಮಾಹಿತಿ ಕೊರತೆ ಇದ್ದಿದ್ದಕ್ಕೆ ನಡೀತಾನೆ ಇದೆ ಅದನ್ನು ಪ್ರಾಜೆಕ್ಟ್. ಬಟ್ MSME ಅವರು ಕ್ಲಸ್ಟರ್ ಅಲ್ಲಿ ಮಾಡ್ಬೇಕು ಅಂದಿದ್ದಾರೆ. ನಾನು ಕ್ಲಸ್ಟರ್ ಅಲ್ಲಿ ಮಾಡಕ್ ಹೋದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಒಬ್ಬ ರೈತ ಒಂಥರ ಇದ್ದಾಗೆ ಒಂದು 2 ವರ್ಷ ಆದ್ಮೇಲೆ ಎಲ್ಲ ಕ್ಲಸ್ಟರ್ ರೆಡಿ ಆದ್ಮೇಲೆ ಬೇರೆ ತರ ಹೋಗ್ತಾರೆ. ಅದಕ್ಕೆ ದಯವಿಟ್ಟು ಅದು ಮಾಡಕ್ ಹೋಗ್ಬೇಡಿ ಕ್ಲಸ್ಟರ್ ಅಂತ. ಕೇಂದ್ರ ಸರ್ಕಾರನೇ ನೀವೇ ರೆಡಿ ಮಾಡ್ಕೊಡಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ, ಬೇಕಾದ್ರೆ ಆಮೇಲೆ ಬಾಡಿಗೆ ಕೊಡೋಣ, ಯಾವ ರೈತರು ಬರ್ತಾರೋ ಅಂತ ಕೂಡ ಹೇಳಿದೆ. ಅದೊಂದು ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಸೆರಿಕಲ್ಚರ್ ಪಾರ್ಕ್ ಬಗ್ಗೆ ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್ ಏನು ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ಮೊನ್ನೆ ಸ್ಟ್ರೈಕ್ ಮಾಡಿದಾಗ ವಾರ 10 ದಿನ ಹಿಂದೆ ಅವತ್ತು ಸೋಲಾರ್ ಡ್ರೈಯಿಂಗ್ ಯೂನಿಟ್ಸ್ ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಮಾವನ್ನ ಕಟ್ ಮಾಡಿ ಅದನ್ನ ಡ್ರೈ ಮಾಡ್ಕೊಳ್ಬೇಕು ಅಂತ. ಅದನ್ನ MSME ಅದ್ರ ಆಲ್ರೆಡಿ ನಾನು ಹೇಳಿದ್ದೀನಿ, ಶೋಭಾ ಕರಂದ್ಲಾಜೆ ಮೇಡಮ್ PS ಹೇಳಿದ್ದೀನಿ. 20ನೇ ತಾರೀಕು ಏನು ಅಧಿವೇಶನಕ್ಕೆ ಬರ್ತಿರೋ ಆವಾಗ ಅದನ್ನೆಲ್ಲ ಡೀಟೇಲ್ಸ್ ಕೊಡ್ತೀವಿ ಸರ್ ಅಂದಿದ್ದಾರೆ. ಅದನ್ನ ಸಬ್ಸಿಡೈಸ್ಡ್ ರೇಟ್ಸ್ ಅಲ್ಲಿ ರೈತರು ಕೊಡಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಯಾಕೆಂದ್ರೆ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಅದು ಒಂದು ತರ ಬಹಳ ಕಷ್ಟವಾದ ಕೆಲಸ ಇವಾಗ ಸದ್ಯಕ್ಕೆ. ಯಾಕೆಂದ್ರೆ ಯಾವ್ಯಾವ ಫ್ಯಾಕ್ಟ್ರಿಗಳು ಓಪನ್ ಮಾಡಿದಾರೆ ಅವ್ರ ಹತ್ರ ಸುಮಾರು 3 ತಿಂಗಳು 4 ತಿಂಗಳು ಅಷ್ಟು ಬಲ್ಪ್ ಇವತ್ತವರೆಗೂ ಇನ್ನ ಸ್ಟಾಕ್ ಇದೆ. ಇವಾಗ ಏನು ಮಾಡ್ತಾರೋ, ಇವಾಗ ಈ ಸೀಸನ್ ಬಂದಿದೆ, ಇವಾಗ ಮತ್ತೆ ತಗೊಂಡು ಬಲ್ಪ್ ಮಾಡಿದ್ರೆ ಮತ್ತೆ ಇನ್ನೊಂದು 7-8 ತಿಂಗಳು ಅದನ್ನ ಸ್ಟಾಕ್ ಇಟ್ಕೊಂಡಿರ್ತಾರೆ. ಸೊ ನಾವು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಯಾವ್ದಾದ್ರು ಬಲ್ಪಿಂಗ್ ಯೂನಿಟ್ ಹಾಕಿದ್ರೆ ಅದನ್ನ ಎಲ್ಲಿ ಮಾರ್ಕೆಟಿಂಗ್ ಮಾಡೋದು, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಫ್ಯಾಕ್ಟ್ರಿ ಸೆಟಪ್ ಮಾಡಿ ಮಿಷನರಿ ಹಾಕಿ ಬಲ್ಪ್ ಮಾಡ್ಬಿಟ್ರೆ ಕರೆಕ್ಟ್ ಅಲ್ಲ, ಅದನ್ನ ಸೆಲ್ ಮಾಡ್ಬೇಕು. ಅದು ಸೇಲ್ ಮಾಡಲಿಲ್ಲ ಅಂದ್ರೆ ಮತ್ತೆ ನಮಗೆ ಹೊಡ್ತಾ ಹೊಡೆಯುತ್ತೆ. ಅದಕ್ಕೆ ಬೇರೆ ಇನ್ನೊಂದು ರೀತಿ ಹೇಳಿದ್ದಾರೆ, ಬಿಸಿ ಊಟದಲ್ಲಿ ಮೊಟ್ಟೆ ಹೆಂಗ್ ಕೊಡ್ತಿರೋ ಹಂಗೆ ಟೆಟ್ರಾ ಪ್ಯಾಕ್ ಅಲ್ಲಿ ಮ್ಯಾಂಗೋ ಜ್ಯೂಸ್ ಕೊಡಿ ಅಂತ. ಅದೊಂದು ಒಳ್ಳೆ ಐಡಿಯಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನ ರಾಜ್ಯ ಸರ್ಕಾರದಲ್ಲಿ ನೀವು ಸ್ವಲ್ಪ ಒತ್ತಡ ಹಾಕ್ಬೇಕನ್ನೋದನ್ನ. ಅದೇನಾದ್ರೂ ಅಲ್ಲಿ ಬಂದ್ರೆ ನಮಗೆ ಅದು ಉಪಯೋಗ ಆಗುತ್ತೆ. ಅವಾಗ ಕೇಂದ್ರ ಸರ್ಕಾರದಲ್ಲಿ ನಾವು ಒತ್ತಡ ಹಾಕ್ಬೋದು. ದೇರ್ ಇಸ್ ಅ ಮಾರ್ಕೆಟ್ ಆಲ್ರೆಡಿ ಅವೈಲೇಬಲ್ ಅಂತ ನಾವು ಹೇಳಿ, ನೀವೇನು ಆ ಮೊಟ್ಟೆಗೆ ಎಷ್ಟು ಇದು ಬೆಲೆ ಕೊಡ್ತೀರ ಅಂತ ಒಂದು ಬೆಲೆ ಇದಕ್ಕೂ ಕೊಟ್ರೆ, ಸೊ ಅದನ್ನ ರೆಕರಿಂಗ್ ಕಾಸ್ಟ್ ಅಂತ ಏನಾಗುತ್ತೆ ಅದನ್ನ ನಾವು ಅವ್ರ ಜೊತೆ ಮಾತಾಡಿ ಸ್ವಲ್ಪ ಏನೋ ಒಂದು ಮಾಹಿತಿ ಕೊಡ್ಬೋದು. 20ನೇ ತಾರೀಕು ನಾವು ಏನು ಅಧಿವೇಶನಕ್ಕೆ ಹೋಗ್ತೀವೋ ಅದು ದಯವಿಟ್ಟು ಅದನ್ನ ನಾನು ಮಾಡ್ತೀನಿ. ಅಷ್ಟೊತ್ತು ನೀವು ಅದನ್ನ ಒಂದು ಇನ್ನು 20 ದಿನದಲ್ಲಿ ಏನಾದ್ರು ಮಾಹಿತಿ ಕೊಟ್ರೆ, ಅದೇ ನೀವು ಅವಾಗ ಇದು ಮಾಡಿಕೊಟ್ರೆ ನನಗೆ ಅದೊಂದು ಮಾತಾಡಕ್ಕೆ ಅಲ್ಲಿ ಅವಕಾಶ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ನೀವು ಈ 3 ವಿಚಾರಗಳು ಇದು ಬಿಟ್ಟರೆ ಬೇರೆ ಏನಿಲ್ಲ. ನನಗೊಂದು ರೇಲು ಮತ್ತೆ ಮಾವು ಬೆಳೆಗಾರದು ಮತ್ತೆ ಕುಡಿಯೋ ನೀರಿನಂತೂ ನಾನು ಒಂದು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಟೈಮ್ ಬಂದಾಗ
ಶಾಸಕರದು ಅವರು ಸಹಕಾರ ಬೇಕಾಗುತ್ತೆ. ಬರೀ ಕೋಲಾರ ಶಾಸಕ ಅಂತ ಎಲ್ಲ 6 ತಾಲೂಕು ಶಾಸಕರದ್ದು ಬೇಕಾಗುತ್ತೆ, MLC ಅವ್ರದ್ದು ಬೇಕಾಗುತ್ತೆ, ಪಬ್ಲಿಕ್ ಬೇಕಾಗುತ್ತೆ. ಅದೊಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದು ಏನು ಮಾಡಬೇಕು ಅಂತ ನಿಮ್ಗೆ ಇನ್ನೊಂದು 2-3 ತಿಂಗಳಲ್ಲಿ ತಿಳಿಯುತ್ತೆ.